ಆಮೇಲೆ ಎಷ್ಟು ಸಲ ಅಪಾಲಜಿ ಲೆಟರ್ ಬರ್ದಿದ್ದೀನಿ ನಂಗೆ ಗೊತ್ತ. ಮೇಘನಾ, ಸಹನಾ, ಕವನ, ರಚನಾ ಏನೋ ಒಂದು ಪ್ರಾಬ್ಲಮ್ ಐತಿ ಅನ್ಸುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತು ಇವತ್ತಿನ ಕಂಟೆಂಟ್ ಏನು ಅಂತ ಆಲ್ರೆಡಿ ತಮ್ನೇಲ್ ಅಲ್ಲಿ ಗೊತ್ತಾಗಿರುತ್ತೆ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದೆ, ಆಸ್ಕ್ ಮಿ ಎ ಕ್ವಶನ್ ಅಂತ. ಯಾರು ಯಾವ್ಯಾವ ತರ ಕ್ವಶನ್ಸ್ ಕೇಳವ್ರೆ, ಅದಕ್ಕೆ ಈ ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತಿದ್ದೀನಿ. ತುಂಬಾ ಕ್ವಶನ್ಸ್ ಬಂದಿತ್ತು. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಶಾರ್ಟ್ ವಿಡಿಯೋ ತರ, ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡೋದು ಅನ್ಕೊಂಡಿದ್ದೆ. ತುಂಬಾ ಕ್ವಶನ್ಸ್ ಬಂದಿರೋದ್ರಿಂದ ಈ ತರ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡೋದಾ? ಎಸ್. ವಾಟ್ ಈಸ್ ಯುವರ್ ನೇಮ್ ಅಂಡ್ ವೇರ್ ಆರ್ ಯು ಫ್ರಮ್ ಅಂತ ಕೇಳಿದ್ದೀರಾ. ಎಸ್ ಗೈಸ್, ನಾನು ತುಂಬಾ ಸಲ ಹೇಳಿದೀನಿ. ನೇಮ್ ಬಂದ್ಬಿಟ್ಟು ಮೇಘನಾ ಪುಟ್ಟಪ್ಪ. ಅಂಡ್ ನಾನು ಎಲ್ಲಿಂದ ಅಂತಂದ್ರೆ ಯಾವ ಊರೋಳು ಅಂತೆಲ್ಲ ಕೇಳಿದ್ದೀರಾ. ಸೊ ಐ ಆಮ್ ಫ್ರಮ್ ಮಂಡ್ಯ ಗೈಸ್. ಯಾಕೆ ನೀವು ರಿಪ್ಲೈನೇ ಮಾಡಲ್ಲ? ಈ ಕ್ವಶನ್ಗೆ ಲಾಸ್ಟ್ ಅಲ್ಲಿ ಆನ್ಸರ್ ಮಾಡಿ. ಕ್ವಶನ್ ಈಸ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅಂಡ್ ದೆನ್ ಕರೆಂಟ್ಲಿ ವೇರ್ ಆರ್ ಯು ವರ್ಕಿಂಗ್? ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಗೈಸ್. ಅತ್ಯಂತ ಹಗುರವಾದಿದ್ದು ಯಾವುದು? ಗೊತ್ತಿಲ್ಲ ಗೈಸ್. ನಾನು ತುಂಬಾ ಚೆನ್ನಾಗಿ ಕ್ವಶನ್ ಕೇಳಿದೆ. ಯಾಕೆ ನೀವು ಅಷ್ಟು ಕ್ಯೂಟ್ ಆಗಿದ್ದೀರಾ? ಅಷ್ಟು ಕ್ಯೂಟ್ ಆಗಿದ್ದೀರಾ? ಹೌದಾ? ನಂಗಂಗ ಅನ್ಸೋದೇ ಇಲ್ಲ. ಗೊತ್ತಿಲ್ಲ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಅಂಡ್ ಡಿಸೈನ್ 3 ರೀಲ್ಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಈಗ ಕಮ್ಮಿ ಮಾಡಿದ್ದೀನಿ. ಆ ತರ ಸ್ಟಿಚ್ ಎಲ್ಲ ಮಾಡಿ, ಡಿಸೈನ್ಸ್ ಮಾಡಿ, ರೀಲ್ಸ್ ಹಾಕೋದೆಲ್ಲ ಕಮ್ಮಿ ಮಾಡಿದ್ದೀನಿ. ಮಾಡ್ತೀನಿ ಗೈಸ್, ಇನ್ಮೇಲೆ ಮಾಡ್ತೀನಿ. ನಿಮ್ ಹೇರ್ ಕೇರ್ದು ರೊಟೀನ್ ಹೇಳಿ. ನಿಮ್ ಹೇರ್ಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ? ದೆನ್ ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಂತೆಲ್ಲ ಕೇಳಿದ್ದೀರಾ. ಅಫ್ಕೋರ್ಸ್ ಅದಕ್ಕೆ ಅಂತಾನೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದೇ ವಿಡಿಯೋದಲ್ಲೆಲ್ಲ ಹೇಳಕ್ಕಾಗಲ್ಲ. ಅದಕ್ಕೆ ಅಂತಾನೆ ತುಂಬಾ ಲೆಂತಿ ಆಗ್ಬಿಡುತ್ತೆ ಇಲ್ಲ ಅಂತಂದ್ರೆ ವಿಡಿಯೋ. ಅದಕ್ಕೆ ಅಂತಾನೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಡಿಗ್ರಿ ಕಾಲೇಜ್ ಫ್ರೆಂಡ್ ಯಾರ್ಯಾರು ಅಂಡ್ ಅವ್ರ ಜೊತೆ ನಿನ್ಗೆ ಇರೋ ಯಾವ್ದಾದ್ರು ಒಂದು ಬೆಸ್ಟ್ ಮೆಮೊರಿ? ಲೆಕ್ಚರ್ಸ್ ಏನಾದ್ರು ಟೀಚ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೇಳಕ್ ಆಗ್ತಿರ್ಲಿಲ್ಲ. ಲೈಕ್ ಹೆಂಗೆ ಅಂತಂದ್ರೆ ನಿದ್ದೆ ಬರೋದು, ಬೋರ್ ಆಗೋದು, ಈ ತರ ಎಲ್ಲ ಆದಾಗ ಸ್ನಾಕ್ಸ್, ಆಮೇಲೆ ಫೋನ್ ಇರೋದಲ್ಲ, ಅಲ್ಲೇ ಒಂದ್ ಸಾಂಗ್ ಹಾಕ್ಬಿಟ್ಟು ಬ್ಲೂಟೂತ್ ಕನೆಕ್ಟ್ ಮಾಡ್ಬಿಟ್ಟು ಫುಲ್ ವ್ಯಾಲ್ಯೂಮ್ ಕೊಟ್ಬಿಟ್ಟು ಅದ್ ಕೇಳ್ತಿದ್ದು. ಅಲ್ಲೇ ಸಮ್ ಜೋಕ್ಸ್ ಮಾಡ್ತಿದ್ದು ಕ್ಲಾಸ್ ನಡಿಬೇಕಾದ್ರೇನೆ ನಾವು. ಅದೆಲ್ಲ ಒಂಥರ ಬೆಸ್ಟ್ ಮೆಮೊರಿ. ಇನ್ ಹಾಸ್ಟೆಲ್ ಅಂತ ಬಂದ್ರೆ ಗಾಡ್, ಹಾಸ್ಟೆಲ್ ಅಂತ ಬಂದ್ರೆ ಸೋ ಗುಡ್ ಗೈಸ್. ಬೆಸ್ಟ್ ಮೆಮೊರಿ ಐತೆ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆ. ಅಥವಾ ನಾನು ಬೆಸ್ಟ್ ಮೆಮೊರಿ ಒಂದು ಶೇರ್ ಮಾಡ್ಕೊತೀನಿ. ನಾವು ಕಾಲೇಜ್ಗೆ ಹೋಗ್ತೀವಿ ಅಂತ ಅನ್ಬಿಟ್ಟು ನಾವು 3 ಮೆಂಬರ್ಸ್ ಆರ್ 4 ಮೆಂಬರ್ಸ್ ಏನೋ ದೇವಸ್ಥಾನಕ್ಕೆ ಕೊಟ್ಟೋಗಿದ್ದು ನಂಜನಗೂಡ್ಗೆ. ಸೊ ಬರೋದ್ ಫುಲ್ ಲೇಟ್ ಆಗೋಯ್ತು. ಆಕ್ಚುಲಿ ನಂಜನಗೂಡಲ್ಲ, ಇನ್ಮುದ್ ಗೋಪಾಲ್ ಸ್ವಾಮಿ ಬೆಟ್ಟ ಕೊಟ್ಟೋಗಿದ್ದು. ಅಲ್ಲಿಂದ ಬರೋದು ತುಂಬಾ ಲೇಟ್ ಆಗೋಯ್ತು. ನಮ್ಮ ಹಾಸ್ಟೆಲ್ಗೆ ಲಾಸ್ಟ್ ಎಂಟ್ರಿ ಇದ್ದಿದ್ದು ಟೈಮಿಂಗ್ಸ್ 7 o'clock ಲಾಸ್ಟ್. ಅಷ್ಟ್ರಲ್ಲೆಲ್ಲ ಬರ್ಬೇಕು, ಇಲ್ಲ ಅಂತಂದ್ರೆ ಅಲೋ ಇಲ್ಲ ಅವ್ರಿಗೆ. ಸೊ ನಾವು ಫುಲ್ ಲೇಟ್ ಆಗ್ಬಿಟ್ಟಿತ್ತು. ನಾವ್ ಏನೋ ಒಂದ್ ರೀಸನ್ ಹೇಳಿ, ಆಕ್ಚುಲಿ ಹೆಂಗಾಯ್ತು ಅಂತಂದ್ರೆ ಬ್ಯಾಗ್ ತಕೊಂಡ್ ಹೋಗಿದ್ರೆ ನಾವು ಅಲ್ಲಿ ರೆಡ್ ಹ್ಯಾಂಡ್ ಸಿಗಾಕತ್ತಿರ್ಲಿಲ್ಲ ವಾರ್ಡನ್ ಜೊತೆ. ಬ್ಯಾಗ್ ತಗದ ಹಂಗೆ ಹೊಟ್ಟೋಗಿದ್ದು. ಕಾಲೇಜ್ಗೆ ಹೋಗಿದ್ದೀರಾ ಅಂತಂತೀರಾ, ಬ್ಯಾಗ್ ಇಲ್ಲ ಏನಿಲ್ಲ ಹಂಗೆ ಹೋಗಿದ್ರಾ? ಈ ತರ ಎಲ್ಲ ಕ್ವಶನ್ ಮಾಡಿದ್ರು. ಅವತ್ತೇ ವಾರ್ಡನ್ ಬಂದ್ಬಿಟ್ಟಿದ್ರು. ಆ ಟೈಮಿಂಗ್ಸ್ಗೆ 7:30 ಏನೋ ಆಗಿತ್ತು ನಾವು ಹಾಸ್ಟೆಲ್ ರೀಚ್ ಆಗೋಷ್ಟ್ರಲ್ಲಿ. ಸೊ ವಾರ್ಡನ್ ಎಲ್ಲ ಫುಲ್ಲು ನಮ್ಗೆಲ್ಲ ಅಜ್ಜಿ ಮಾಡಿದ್ರು ಗೈಸ್ ಎಲ್ಲಾರ ಮುಂದೆ. ದೆನ್ ಗೇಟ್ ಇಂದ ಹೊರ್ಗಡೆ, ಅಂದ್ರೆ ಹಾಸ್ಟೆಲ್ ಇಂದ ಹೊರ್ಗಡೆ 1/2 hour ಏನೋ ನಿಂತಿದ್ದು. ಆಮೇಲೆ ಎಷ್ಟು ಸಲ ಅಪಾಲಜಿ ಲೆಟರ್ ಬರ್ದಿದ್ದೀನಿ ನಂಗೆ ಗೊತ್ತಿಲ್ಲ. ಏಂತಕ್ಕೆ ಅಂತಂದ್ರೆ ಅಟೆಂಡೆನ್ಸ್ ಹಾಕ್ಬೇಕಿತ್ತು, ಅಲ್ಲಿ ಅಟೆಂಡೆನ್ಸ್ ಆಗ್ತಿರ್ಲಿಲ್ಲ. ದೆನ್ ತುಂಬಾ ಇನ್ನು ಬೆಸ್ಟ್ ಅದನ್ನೆಲ್ಲ ನನ್ಗೊಂತರ ನನ್ಗೆ ಅವಾಗಿದ್ದೇನೋ. ನಾನು ಇನ್ನೂ ಅವಾಗೇನು ಈ ತರ ರೀಲ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾ ಏನೋ ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಯಾವ ತರ ರೀಲ್ಸ್ ಪೋಸ್ಟ್ ಏನೋ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಹುಚ್ಚು ನನ್ಗೆ. ಹೆಂಗೆ ಅಂತಂದ್ರೆ ಲೈಕ್ ಫೋಟೋ ತಗೋ ಇಟ್ಕೊಳ್ಳೋದು, ವಿಡಿಯೋ ಮಾಡೋದು ಎಲ್ಲೇ ಹೋದ್ರುನು, ಲೈಕ್ ಆ ತರ. ಅಂಡ್ ದೆನ್ ಆಫ್ಟರ್ ದ ಡಿಗ್ರಿ ಮುಗಿದ್ಮೇಲೆ ನಾನು ಈ ತರ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ದಟ್ ಈಸ್ ಮೈ ಡಿಗ್ರಿ ಕಾಲೇಜ್ ಮೆಮೊರೀಸ್. ಇನ್ನು ಬೇಜಾನ್ ಐತೆ, ಅದ್ರ ನನ್ಗೆ ಈಗ ಸದ್ಯಕ್ಕೆ ನೆನಪಾಯ್ತಾ ಇರೋದೇ ಇದ್ದೇನೆ. ಮತ್ತೆ ನಿಮ್ ಸಿಸ್ಟರ್ಸ್ ನೇಮ್ ಏನು ಅಂಡ್ ನಿಮ್ ತಮ್ಮನ್ ನೇಮ್ ಏನು? ನಮ್ ಸಿಸ್ಟರ್ಸ್ ನೇಮ್ ಬಂದು, ಆಕ್ಚುಲಿ ಐ ಹ್ಯಾವ್ 2 sisters. No, 3 sisters.
ಫಸ್ಟ್ ಸಿಸ್ಟರ್ ನೇಮ್ ಬಂದು ಸಹನಾ ಅಂಡ್ ದೆನ್ ಸೆಕೆಂಡ್ ಸಿಸ್ಟರ್ ನೇಮ್ ಬಂದು ಕವನ, ಥರ್ಡ್ ಸಿಸ್ಟರ್ ಬಂದು ರಚನಾ. ಎಸ್, ಮೇಘನಾ, ಸಹನಾ, ಕವನ, ರಚನಾ. ಯಾ. ದೆನ್ ನನ್ನ ತಮ್ಮನ ನೇಮ್ ಬಂದ್ಬಿಟ್ಟು ವಿಶ್ವಾಸ್ ಗೈಸ್. ನಾನು ಆಕ್ಚುಲಿ ಪ್ರೀತಿಯಿಂದ ಕರೆಯೋದು ಪಾಪ, ಬಬ್ಲು ಈ ತರ ಕರಿತೀನಿ. ಅಂದ್ರೆ ರಚನಾ ಮತ್ತೆ ವಿಶ್ವಾಸ್ ನಮ್ಮ ಆಂಟಿ ಮಕ್ಳು, ಲೈಕ್ ಕಸಿನ್ಸ್ ಅವರು. ನನ್ಗೆ 2 ಸಿಸ್ಟರ್ಸ್ ಸ್ವಂತ ಅಂತ. ಸಹನಾ ಮತ್ತೆ ಕವನ. ಪುಟ್ಟಿ, ಹೌ ಆರ್ ಯು? ಚೆನ್ನಾಗಿದ್ದೀನಿ ನಾನು, ನೀವ್ ಹೇಗಿದ್ದೀರಾ? ಯಾಕೆ ನೀವು ಏನೋ ರಿಪ್ಲೈನೇ ಮಾಡಲ್ಲ? ಸಾರಿ ಗೈಸ್, ಸಾರಿ ಫಾರ್ ದಟ್. ಇನ್ಮೇಲೆ ರಿಪ್ಲೈ ಮಾಡ್ತೀನಿ ಗೈಸ್, ಇನ್ಮೇಲೆ ರಿಪ್ಲೈ ಮಾಡ್ತೀನಿ. ಯಾಕೆ ನೀವು ಕಂಟಿನ್ಯೂಸ್ ಆಗಿ ಏನು ಅಪ್ಲೋಡ್ ಮಾಡಲ್ಲ? ನಂಗೆ ಅದೇನೋ ಗೊತ್ತಿಲ್ಲ ಗೈಸ್, ಏನೋ ಒಂದು ಪ್ರಾಬ್ಲಮ್ ಐತಿ ಅನ್ಸುತ್ತೆ. ನಾನು ಆಕ್ಚುಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತೀನಿ, ಇಲ್ಲ ವಿಡಿಯೋಸ್ ಹಿಂಗ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು, ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಡೈಲಿ ಅಪ್ಲೋಡ್ ಮಾಡ್ಬೇಕು, ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅಂತ. ಅದೇನೋ ಗೊತ್ತಿಲ್ಲ, ಸಮ್ ರೀಸನ್ಸ್ ಇಂದ ಅಪ್ಲೋಡೇ ಮಾಡಕ್ ಆಗಲ್ಲ, ಇಲ್ಲಾಂದ್ರೆ ಸಮ್ ರೀಸನ್ಸ್ ಇಂದ ವಿಡಿಯೋಸ್ ನ ಆಗ್ತಾನೆ ಇಲ್ಲ. ಕೆಲ್ಸದಿಂದ ಬಂದು ನನಗೆ ಟೈಮ್ ಸಿಗಲ್ಲ, ಅಲ್ಲಿಂದ ಬಂದು ಎಡಿಟ್ ಮಾಡಿ, ನಾನೇ ಎಡಿಟ್ ಮಾಡ್ಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಸೊ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಗಲ್ಲ. ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ ಗೈಸ್, ಇನ್ಮೇಲೆ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಅಪ್ಲೋಡ್ ಮಾಡ್ತೀನಿ ಗೈಸ್ ಇನ್ಮೇಲೆ. ಯೂಟ್ಯೂಬ್ ಅಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿ, ಅಟ್ ಲೀಸ್ಟ್ ವೀಕ್ಲಿ ಟ್ವೈಸ್ ಆದ್ರೂ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇನ್ಮೇಲೆ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮೋಟಿವೇಶನ್ ಸಿಗುತ್ತೆ ಗೈಸ್, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ಬೇಕು ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಟ್ ಆಫ್ ಲವ್. ನಾನು ಅಷ್ಟು ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತಂದ್ರು ಅದೇ ಲವ್ ಅಂಡ್ ಕೈಂಡ್ನೆಸ್ ತೋರಿಸ್ತೀರಾ. ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. Thank you so much for supporting lot of love and kindness guys, and don't forget to subscribe my channel. Bye bye, see you in the next vlog. Bye bye guys, bye bye.